ಹಾಯ್ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಇವತ್ತೊಂದು ವಿಶೇಷವಾದಂಥ ವಿಡಿಯೋ ಐತ್ರಿ. ಏನಪ್ಪ ಅಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರ್ತಕ್ಕಂಥ ರಬಕಬನಟ್ಟಿ ತಾಲೂಕಿನಲ್ಲಿ ಹೊಸೂರು ಗ್ರಾಮದಲ್ಲಿ ಓಂ ಪ್ರಭುಲಿಂಗೇಶ್ವರ ನರ್ಸರಿಗೆ ಬಂದೇನಿ ರೀ. ಈ ನರ್ಸರಿ ಬಗ್ಗೆ ನಿಮ್ಗೊಂದು ಸಂಪೂರ್ಣ ಮಾಹಿತಿಯನ್ನು ಹೇಳ್ಬೇಕಂತ ಮಾಡೇನಿ ರೀ. ಬರ್ರಿ ಈಗ ಎಲ್ಲರಲ್ಲಿ ಹೋಗೋಣ. ನಮಸ್ಕಾರ ರೈತ ಬಂದವರೇ, ನಾವು ಯಮನಪ್ಪ ಹಳ್ಳೂರು ಅಂತೇಳಿ ಓಂ ಪ್ರಭುಲಿಂಗೇಶ್ವರ ಹೈಟೆಕ್ ನರ್ಸರಿ ಚಿಮ್ಮಡ ರಬಕವಿ ಮಾಲಿಂಗ್ಪುರ ಮೇನ್ ರೋಡಿಗೆ ಚಿಮ್ಮಡ ಬೆಳಗಾರ ಕ್ರಾಸ್ ಅಂತ ಬರುತ್ತೆ. ನಮ್ಮಲ್ಲಿ ಇಲ್ಲಿ ನಮ್ಮದು ನರ್ಸರಿ ಬಂದುಬಿಟ್ಟು ಇಲ್ಲಿ ನಮ್ಮಲ್ಲಿ ಈಗ ನಮ್ಮದು ಈಗ ನರ್ಸರಿ ಸದಾ ರೈತರ ಸೇವೆಯಲ್ಲಿ ಒಳ್ಳೆ ಗುಣಮಟ್ಟದ ಸಸ್ಯಗಳನ್ನ ಸಪ್ಲೈ ಮಾಡಕತ್ತಿ 5 ವರ್ಷ ಆಯ್ತು. 5ನೇ ವರ್ಷ ಸ್ಟಾರ್ಟ್ ಐತಿ. ಎಲ್ಲರಿಗೂ ರೈತರಿಗೆ ಒಳ್ಳೆಯ ಸಸ್ಯಗಳನ್ನ ಕೊಡತ್ತಿದ್ದೀವಿ. ಅದರಿಂದ ನಮ್ಮ ರೈತರಿಂದ ಒಳ್ಳೊಳ್ಳೆ ಬೇಡಿಕೆಗಳು ಬರಾಕತ್ತಾವ. ನಮ್ಗೆ ಈಗ ಸಾಕಷ್ಟು ಕೊಟ್ಟಾರ, ಆರ್ಡ್ರ್ ಕೊಟ್ಟಾರ. ನಾವು ಆರ್ಡ್ರ್ ಕೊಟ್ಟಂತ ಎಲ್ಲ ರೈತರಿಗೆ ಕರೆಕ್ಟಾಗಿ ಸಪ್ಲೈ ಕೊಡ್ತೀವಿ. ಮತ್ತು ನಮ್ಮಲ್ಲಿ ವೆಜಿಟೇಬಲ್ ಒಳಗೆ ನಿಮ್ಗೆ ಚಿಲ್ಲಿ ಆಗಿರ್ಬೋದು, ಬದನೆ ಆಗಿರ್ಬೋದು, ಟೊಮೊಟೊ ಆಗಿರ್ಬೋದು, ಕ್ಯಾಪ್ಸಿಕಮ್ ಆಗಿರ್ಬೋದು, ಕೋಬೀಜ, ಫ್ಲವರ, ಕಲ್ಲಂಗಡಿ ಸಸಿ, ಚೆಂಡು ಹೂವು, ಸೇವಂತಿ ಮತ್ತು ಕಬ್ಬಿನ ತಳಿಗಳಂತ ಎಲ್ಲ ವೆರೈಟಿ ಕಬ್ಬು. ಯಾಕಪ್ಪ ಅಂದ್ರೆ ನಿಮ್ಮ ಬೇಡಿಕೆ ಅಂತ ಎಲ್ಲ ತಳಿಗಳನ್ನ ನಾವು ರೆಡಿ ಮಾಡಿ ಕೊಡ್ತೀವಿ. ಯಾಕಪ್ಪ ಅಂದ್ರೆ ಈಗ ಕೆಲವೊಂದಿಷ್ಟು ಹೊಸ ಬೀಜ ಬಂದಾವೆ. ಹಳಿ ಬೀಜ ಅಂತ ಈಗ 265, 86, 032 ಮತ್ತು 10,001 SNK 13374 ಮತ್ತು 13,700 ಏನು ಬಂದಲ್ಲ, ಇವೆಲ್ಲ ಬೀಜ ಸ್ವಲ್ಪ ಕಡಿಮೆ ಇರೋದ್ರಿಂದ ನಿಮ್ಮ ಬೇಡಿಕೆ ಪ್ರಕಾರ ರೆಡಿ ಮಾಡಿ ಕೊಡ್ತೀವಿ ನಾವು. ನೀವು ಬೇಕಂದ್ರೆ ನಮಗೆ ಅಂತ ಎಲ್ಲ ಕಾಂಟ್ಯಾಕ್ಟ್ ಮಾಡಿರಿ. ನಿಮಗೆ ಅಂತ ಮಹಾದೇವ್ ರಾಮಪ್ಪ ಕುಳೋಳಿ ರೀ ನಮ್ಮ ಹೆಸರು. ಜಗದಾಳ ಊರು ಜಗದಾಳ ರೀ. ಮತ್ತು ಚೆಂಡು ಹೂವಿನ ಅಗಿ ಒಯ್ಯಾಕೆ ಬಂದಿದ್ದು ರೀ. ಪೈಲು ಓದಿದ್ದು ರೀ. ಈಗ ಅದು ಇಳುವರಿ ಚಲೋ ಬಂದೈತಿ, ಅಗಿನೂ ಚಲೋ ಸಿಗ್ತಾವೆ ಅಂಥೇಳಿ ಇವರಲ್ಲಿ ಮತ್ತೆ ವಾಪಸ್ ಒಯ್ಯಾಕೆ ಬಂದಿದ್ದು ರೀ. ನಮಸ್ಕಾರ ರೀ. ನಮಸ್ಕಾರ. ನೀವು ಈ ಹತ್ರ ಅಗಿ ಒಯ್ಯಾಕೆ ಬಂದ್ರೆ ನಮ್ಮಲ್ಲಿ ಈಗ ಚೆಂಡು ಹೂವಿನ ಅಗಿ ಒಯ್ಯಾಕೆ ಬಂದಿದ್ದು ರೀ. ಈ ಮೊದಲು ಎಷ್ಟು ರೂಪಾಯಿ ಅಗಿ ಹೋದ್ರಿ ನಮ್ಮಲ್ಲಿ ನಾವು? ಈಗ 2 ಸಲ ಓದಿದ್ವಿ ರೀ ನಾವೀಗ. ಹಾಂ ರೀ. ಕ್ವಾಲಿಟಿ ಚಲೋ ಬಂದೈತಿ, ನೀವು ಹೇಳಿದಂತೆನ ಬಂದೈತಿ ರೀ. ಆದ್ರೆ ಇಳುವರಿನೂ ಮನಗನ ಬಂದೈತಿ ನೀವು ಹೇಳಿದಂತೆ. ಮತ್ತು ವಾಪಸ್ ಒಯ್ಯಾಕೆ ಬಂದಿದ್ವು. ಯಾರೋ ರೈತರು ಒಯ್ಯೋರಿದ್ರು ಅಗಿ ಚಲೋ ಸಿಗ್ತಾವೆ, ಒಯ್ಯಬಾರ್ದು. ಆದರೆ ನಾವು ಹೇಳಿದ ಕಂಪ್ನಿ ಮತ್ತು ಬೇರೆ ಏನೋ ಬರ್ತಾವೆ. ಹೇಳಿದ ಕಂಪ್ನಿನ ಬರ್ತೈತೆ ರೀ. ಕಂಪ್ನಿನ ಬರ್ತೈತೆ. ನೀವು ಓದಿದ್ದೀವಿ ಚಲೋ ಬೆಳ್ದೈತಿ. ಹಾಂ, ಮಸ್ತ್ ಬೆಳ್ದೈತೆ ರೀ. ಮಸ್ತ್ ಬೆಳ್ದೈತಿ, ಫುಲ್ ಬಂದೈತೆ ರೀ. ಮತ್ತು ಈಗ ಮತ್ತೆ ನಮ್ಮಲ್ಲಿ ಏನೋ ಹತ್ರದ್ರಾಗಿವೆ ಯಾವ್ದಾರು ನೀವು ರೀ? ನಾವು ಮತ್ತೆ ಮೆಣಸಿನಾಗಿ ಒಯ್ಯವ್ರದ್ದು ರೀ 6,500. ಮೆಣಸಿನಾಗಿ ಆರ್ಡ್ರ್ ಕೊಟ್ಟಾರೆ. ಯಾವ ಕಂಪ್ನಿ ಕೊಟ್ಟಾರ ರೀ? ಇದು ಸಿಜೆಂಟಾ 108 ರೀ. ಹ್ಞೂ ರೀ. ಹಾಂ ರೀ. ಮತ್ತು ಅದು ಇನ್ನು ಇಳುವರಿ ಚಲೋ ಬರ್ತೈತೆ ಅಂದಾರ ರೀ. ಹಾಂ ರೀ. ಅದನ್ನು ಇನ್ನು ಹಚ್ಚಿ. ಆಯ್ತು ರೀ. ಇದೇನಂತಲ್ಲ ಸಿಜೆಂಟಾ ಕಂಪ್ನಿದು ರೀ. 108 ಅಂತಿದ ಚಿಲ್ಲಿ ತಳಿ ರೀ. ಇದು ಬ್ಯಾಸಿಗೆ ಹೇಳಿ ಮಾಡಿಸಿದ ತಳಿ ರೀ. ಈಗ ಯಾಕಪ್ಪ ಅಂದ್ರೆ ಈಗೆಲ್ಲ ರಗಡ ಕಂಪ್ನಿ ಅದಾವ. ಇದು ಈಗ ಹೊಸಾದ ಬಿಟ್ಟಾರ. ನೀವು ಹೋದ ವರ್ಷ ಬಂದೈತಿದ. ಅಂದ್ರೆ ಇದು ತಳಿ ಹಂಗೈತಪ್ಪ ಅಂದ್ರೆ ಈಗಾಗಲೇ ನಾವು ನಮ್ಮ ಪ್ಲಾಟ್ದಾಗೂ ಬೆಳೆದಿದ್ವಿ ಇದನ್ನ. ಈಗ ಅದರ ರೈತರು ಇದನ್ನು ಹಚ್ಚಾಕತ್ತಾರ. ಇದು ಹೆಂಗೈತಪ್ಪ ಅಂದ್ರೆ ಒಟ್ಟು ವೈರಸ್ ಬರಲ್ಲ, ಗಿಡ ವೈರಸ್ ಬರೋಂಗಿಲ್ಲ. ಮತ್ತು ಇದು ಏನಾಕತಿ ಆಗದಿ ಏನು ಸ್ಪ್ರೇ ಮಾಡ್ರೂ ಮುಟ್ರ ಎಷ್ಟಾದರೂ ಕ್ಲಿಯರ್ ಆಕತಿ. ಕ್ಲಿಯರ್ ಆಗಿ ಮತ್ತು ಇದಕ್ಕೆ ಕಾಯ್ದು ಸ್ವಲ್ಪ ಫಸ್ಟ್ನೇ ಕಲರ್ಗೆ ಇದಕ್ಕೆ ಡಬಲ್ ಪಾತ್ರೆ ಬರ್ತೈತಿ ಇವ್ರದ್ದು. ಅದಕ್ಕಿಂತಲೂ ಸ್ವಲ್ಪ ಕಲರ್ ಸ್ವಲ್ಪ ಚೇಂಜ್ ಐತಿ. ಅದು ಸ್ವಲ್ಪ ಚೇಂಜ್ ಇರೋದ್ರಿಂದ ಏನು ಮಾಡ್ತಾರೆ ಮಾರ್ಕೆಟ್ನಾಗ ಅದರದಂಥ ಬೇಡಿಕೆ ಐತಿ. ಹೆಂಗೆ ಬೇಡಿಕೆ ಐತಪ್ಪ ಅಂದ್ರೆ ಬೇರೆದ ಕಾಯಿಕಿಂತಲೂ ಒಂದು 10 ರೂಪಾಯಿ ರೇಟ್ ಜಾಸ್ತಿ ಮಾರತ್ತಿದ್ದು. ಜಾಸ್ತಿ ಮಾರಿ ಇದ್ರಾಗ ಪ್ಯಾಟ್ಯಾಗ ಭಾರಿ ವ್ಯಾಲ್ಯೂ ಐತಿ. ನಿಮ್ಗೆ ಏನಪ್ಪ ಅಂದ್ರೆ ರೈತರಿಗಿದೆ ಅಗ್ಗಿ ರೇಟ್ ಸ್ವಲ್ಪ ಜಾಸ್ತಿ ಆಗ್ಬೋದು ಹಚ್ಚು ಮುಂದೆ. ಬಟ್ ಆಮೇಲೆ ಔಷಧ ಕಡಿಮೆ ಹತ್ತೈತೆ ನಿಮಗೆ. ಮತ್ತು ನೀವೇನು ಔಷಧ ಕೊಡ್ತಿರಲ್ಲ ಅದಕ್ಕೆಲ್ಲನೂ ಏನಂತಲೇ ಅದ ಮುಟ್ರ ಹೋಗಿ ಕ್ಲಿಯರಾಗಿ ಚೊಲ್ತಂಗೆ ಬೇಯೈತಿ. ಈಲ್ಡ್ ಏನಂತ ನೀವು ಹೆಂಗೆ ಬೇಯಿಸ್ತೀರಿ ಆ ಥರ ಬರುತ್ತೆ. ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆ ಐತಿ, ಭಾರಿ ಮಸ್ತ್ ಬರುತ್ತೆ. ಇದು ಪಂಚಂಗ ಬದ್ನೀರು ಇದು ಪಂಚಂಗ ಬದ್ನಿ ಅಂತಲೇ ಮುಳ್ಳು ಬರ್ತೈತಿ, ಕಾಯಿ ಚಲೋ ಬರ್ತೈತೆ. ಮೈಕೋರಿ ಇದು ಏನಂತ ಭಾರಿ 1 ನಂಬರ್ ಬರ್ತೈತಿ. ಮತ್ತು ಕಾಯಿನೂ ಏನಂತ ಮಾರ್ಕೆಟ್ನಾಗ ಇದ್ರದಂಥ ಒಂದು ಇದೈತಿ ಪಂಚಂಗ. ಈಗ ಎಲ್ಲಿ ಹೋದ್ರೂ ಎಲ್ಲರೂ ಪಂಚಂಗ ಕೇಳ್ತಾರೆ. ಬದ್ನಿ ಚಲೋ ಸಿಗ್ತೈತಿ. ಇನ್ನು ಹಚ್ಚಿರಪ್ಪ ಅಂದ್ರೆ ನಿಮ್ಗೆ ಚಲೋ ಇಳುವರಿ ಬರ್ತೈತಿ. ಈಗ ಸೂಪರ್ 10 ಅದು ಚಲೋ ಬರ್ತೈತೆ, ಅದು ಸಿಗತ್ತೆ ನಮ್ಮಲ್ಲಿ. ಬದ್ನಿ ತಳಿ ಒಳಗೆ ನಿಮ್ಗೆ ಸರ್ಪಣ್ಣ 50 ನಂಬರ್ ಸಿಗತ್ತೆ. ಮತ್ತು 1093 ಹಸಿರು ಕಾಯಿ ಸಿಗತ್ತೆ. ಮತ್ತು ಪಂಚಂಗ ಸಿಗತ್ತೆ. ಮತ್ತು ಮೈಕೋ 10 ನಂಬರ್ ಸಿಗತ್ತೆ. ಮತ್ತು ಕಳಸದವ್ರ ಬನ್ನಿ ಸಿಗತ್ತೆ.
ಎಲ್ಲನೂ ಬದ್ನಿಯಾಗಿ ನಮ್ಮಲ್ಲಿ ಸಿಗ್ತಾವೆ. ನಿಮ್ಗೆ ನೋಡ್ಬೋದು ನೀವು ಅಗಿ ಏನಂತಲೇ ಅಗದಿ 1 ನಂಬರ್ ಕ್ವಾಲಿಟಿ ಇದಾವೆ. ನೀವು ಬೇಕಾದಾಗ ಬಂದು ನಮ್ಮಲ್ಲಿ ನೀವು ಆರ್ಡ್ರ್ ಕೊಟ್ಟರು ಸಿಗುತ್ತೆ. ನಮ್ಮಲ್ಲಿ ಆರ್ಡ್ರ್ ಕೊಡದೇ ಆದರೂ ನಮ್ಮಲ್ಲಿ ನಾವು ಸ್ಟಾಕ್ನಾಗ ಇರುತ್ತೆ ಅಗಿ. ನೀವು ಬೇಕು. ಇದು ಇಂಡಸ್ 11 ಅಂತ ಹೇಳಿ ಡಬ್ಬು. ಈ ಡಬ್ಬು ಏನಂತಲೇ ನಿಮ್ಗೆ ಭಾರಿ ಮಸ್ತ್ ಬರುತ್ತೆ. ಯಾಕಂದ್ರೆ ಜವಾರಿ ಟೈಪ್ ಬರುತ್ತೆ. ಇದು ಹೆಬ್ರಿಡು ಬರೋಂಗಿಲ್ಲ, ಜವಾರಿನೂ ಬರೋಂಗಿಲ್ಲ. ಇದು ಯಾಕಂದ್ರೆ ಇಂಡಸ್ ಅಂದರೆ ಇದು ಪೇಟೆ ಮಾರ್ಕೆಟ್ನೂ ಭಾರಿ ಐತಿ. ಇದು ಭಾರಿ 1 ನಂಬರ್ ಐತಿ ನಿಮ್ಗೆ ಇಂಡಸ್ ಹಚ್ಚಾಕ. ಈಗ ಜೂನ್ದಾಗ ಭಾರಿ ನೀವು ಹಚ್ಬೋದು, ಏನು ತೊಂದರೆ ಇಲ್ಲ. ಈಗ ಒಂದು ಸ್ವಲ್ಪ ಹಚ್ಚಿರ ಮುಟ್ರೆ ಕಾಡ್ತೈತೆ. ಈಗ ನೆಕ್ಸ್ಟ್ ಟೈಮ್ ನೀವು ಜೂನ್ದಾಗ ಹಚ್ಕೊಂಡ್ರೆ ಏನು ತೊಂದರೆ ಇಲ್ಲ, ಭಾರಿ ಮಸ್ತ್ ಬರುತ್ತೆ. ನೋಡಿರಿ, ಇದು ಸಸಿ ಹಾಕೋ ಕೋಕೋಪಿಟ್ ಇದೆ. ಸಸಿ ಹಾಕೋ ಕೋಕೋಪಿಟ್ ಅಂದ್ರೆ ಕೆಲವೊಂದಿಷ್ಟು ನರ್ಸರಿ ಏನು ಮಾಡ್ತಾರೆ, ಇದ್ರಾಗ ಏನೂ ಮಿಕ್ಸ್ ಮಾಡಲ್ಲ. ನಾವೇನು ಮಾಡ್ತೀವಿ ಇದ್ರಾಗ ಇಲ್ಲೆಲ್ಲ ವೈಟ್ ಕಣ ಇದು ನೋಡ್ಬೋದು ನೀವು. ಇದೆಲ್ಲ ಟ್ರೈಕೋಡರ್ಮ ಸೋಡೋಮೋನಾಸ್ ಮಿಕ್ಸ್ ಮಾಡಿನ ಸಸಿ ಹಾಕ್ತೀವಿ. ಯಾಕಪ್ಪ ಅಂದ್ರೆ ಇದೇನಾಕತಿ ವಾಟರ್ ಮಿಲನ್ಕಾಗಲಿ ನಾವು ಯಾವುದೇ ಬೆಳೆಗಾಗಲಿ ಏನಾಕಪ್ಪ ಅಂದ್ರೆ ಇದು ಯಾವ ಫಂಗಸ್ ಬರ್ತಲ್ಲ, ಕೊಳ್ ರೋಗ ಅಂತ ಬರ್ಲಾರ್ದಂಗೆ ತಡಿತೈತಿ. ಇದು ತಡಿತಪ್ಪ ಅಂದ್ರೆ ರೈತರಿಗೂ ಒಳ್ಳೆಯ ದೃಷ್ಟಿಯಿಂದ ಬೆಳೀತಿ, ನಮಗೂ ಚಲೋ ಆಕತಿ. ಯಾಕಂದ್ರೆ ಒಳ್ಳೇದು ಬೆಳೀತಪ್ಪ ಅಂದ್ರೆ ರೈತರು ನಮ್ಮಲ್ಲಿ ಬರ್ತಾರೆ ಒಯ್ಯಾಕೆ. ಮತ್ತು ಅದ್ರ ಸಂಬಂಧ ನಾವು ಪ್ರತಿಯೊಂದು ಅದಕ್ಕೆ ಟ್ರೀಟ್ ಮಾಡೇ ಹಾಕ್ತೇವೆ. ಬಟ್ ಸೀಡು ನೋಡ್ಬೋದು ನೀವು. ಸೀಡ್ ನೋಡ್ರಪ್ಪ ಅಂದ್ರೆ ಏನೈತಿ, ಸೀಡ್ನಾಗೂ ನಾವು ಅದನ್ನ ಟ್ರೈಕೋಡರ್ಮ ಸೋಡೋಮೋನಾಸ್ ಅದನ್ನ ಹಿಂಗೆಲ್ಲ ಹಿಂಗೆ ಮಿಕ್ಸ್ ಮಾಡಿ ಏನಂತಲೇ ಹಾಕ್ತೀವಿ. ಇದೇನೈತಿ ವಾಟರ್ ಮಿಲನ್ ಇದೆ, ಮೆಲೋಡಿ ಕಂಪ್ನಿ ಇದ್ರೆ ಇದು 1358 ಅಂತೇಳಿ. ಇದು ಮಸ್ತ್ ಬರುತ್ತೆ. ಇದು ಈ ಥರ ಮಾಡೋದ್ರಿಂದ ಬೆಳೆಗೆ ರೋಗನೂ ಕಡಿಮೆ ಆಗ್ತಾವೆ, ರೈತರಿಗೂ ಒಳ್ಳೆಯದಾಗತ್ತೆ. ಇದು ಪೂರ್ಣಿಮಾ ಅಂತೇಳಿ ಸೇವಂತಿ ತಳಿರಿದೆ. ಈ ಟೈಮ್ಗೆ ಪೂರ್ಣಿಮಾ ಹಚ್ತಾರೆ. ಇದು ನಮ್ಮಲ್ಲಿ ಪೂರ್ಣಿಮಾ ಆಯ್ತು, ನಿಮ್ಗೆ ಸೆಂಟ್ ವೈಟ್ ಆಯಿತು, ರಾಣಿ ವೈಟ್ ಆಯಿತು, ಬೇಬಿ ಡಾಲ ಎಲ್ಲನೂ ಸಿಗುತ್ತೆ ನಿಮ್ಗೆ. ನೀವು ಎಷ್ಟು ಬೇಕಂದ್ರೆ ಆಗಾವ ನಮ್ಗೆ ಹೇರ್ಪ ಅಂದ್ರೆ, ಯಾಕಂದ್ರೆ ಇದು ನಮ್ಮ ಕಡೆ ರೆಡಿ ಆಗಲ್ಲ, ಸೀಡಲ್ಲಿ ಇದೆ, ಕಟ್ಟಿಂಗ್ಸ್ ಇರುತ್ತೆ. ಇದೇನಂತ ನೀವು ಬೇಕಂದ್ರೆ ನಮಗೆ ಏನಂತಲೇ ಒಂದು ವಾರ ಅಡ್ವಾನ್ಸ್ ಹೇಳ್ಬೇಕು. ನಾವು ಏನಂತಲೇ ಬೇರೆ ಕಡೆ ತರಿಸಿ ಎಲ್ಲ ರೈತರಿಗೆ ಸಪ್ಲೈ ಮಾಡ್ತೀವಿ. ಇದು ಸಿಜೆಂಟಾ ಕಂಪ್ನಿ ಶಿಂಬಾ ಅಂತೇಳಿ. ಇದು ವೆರೈಟಿ ಭಾರಿ ಮಸ್ತ್ ಬರುತ್ತೆ. ಮತ್ತು ಇದು ಹಾಕಲಿ ಇದು ಮೆಲೋಡಿ ಅಂತ ಐತಿ. ಮೆಲೋಡಿ ಒಳಗೆ ಒಂದು ಏನು ವಿಶೇಷತೆ ಆಯ್ತಪ್ಪ ಅಂದ್ರೆ ಅವ್ರದ್ದೊಂದು ಇದ್ರಾಗ ಒಂದು ಕೂಪನ್ ಕಾರ್ಡ್ ಬರುತ್ತೆ. ಕೂಪನ್ ಕಾರ್ಡ್ ಬತ್ತಂದ್ರೆ ಲಕ್ಕಿ ಡ್ರಾ ಇರುತ್ತೆ. 1000 ಆಗಿತ್ತು ತೊಗೊಂಡ್ರೆ ಒಂದು ಕೂಪನ್ ಕಾರ್ಡ್ ಕೊಡ್ತೀವಿ ನಾವು. ಅದಕ್ಕೆ ಮೆಲೋಡಿ ಅನ್ನೋದಕ್ಕೆ ಅದು ಒರಿಜಿನಲ್ ಕಾರ್ಡ್ರೆ ಅದು ಬರುತ್ತೆ. ಮುಖಾಸಾದ್ ಬರುತ್ತೆ, ಈಸ್ಟ್ ವೆಸ್ಟ್ ಕಂಪ್ನಿ ಇದೆ. ಆಮೇಲೆ ಲಕ್ಷ್ಮೀ ಸೀಡ್ಸ್ದು ಏನಂತ ಶಿವಾಯ ಅಂತ ಬರುತ್ತೆ. ಆಮೇಲೆ ಬ್ಲ್ಯಾಕ್ ಸುಪ್ರೀಮ್ದ ಇಂಡಸ್ದ ಬ್ಲ್ಯಾಕ್ ಸುಪ್ರೀಮ್ ಅಂತ ಬರುತ್ತೆ. ಇವೆಲ್ಲ ನಾವು ಚಲೋ ಕ್ವಾಲಿಟಿನ ಹಾಕ್ತೀವಿ. MNC ಕಂಪ್ನಿನ ಸೀಡ್ ಹಾಕ್ತೀವಿ. ನಿಮ್ಗೆ ಯಾರೋ ವಾಟರ್ ಮಿಲನ್ ಬೇಕಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ನಿಮಗೆಲ್ಲ ಕಡೆ ನಮ್ಮ ಡೋರ್ ಡೆಲಿವರಿ ಇರುತ್ತೆ, ಸಪ್ಲೈನು ಕರೆಕ್ಟಾಗಿರುತ್ತೆ. ವಾಟರ್ ಮಿಲನ್ ಸಸಿ ಅಂತ ಈಗ ನೀವು ಬ್ಯಾಸಿಗೆ ಮಾಡೋಕ್ಕೇನು ಅಡ್ಡಿ ಇಲ್ಲ. ಈಗಾಗಲೇ ಪ್ಲಾಂಟೇಶನ್ ಆಗತ್ತವ. ಈಗ ಹಚ್ಚಿರ ರಂಜಾನ್ ತಿಂಗಳದಾಗ ನಿಮ್ಗೆ ಬರ್ತೈತಿ, ರೇಟು ಚಲೋ ಸಿಗ್ತೈತಿ. ಹೋದ ವರ್ಷ ಸ್ವಲ್ಪ ರೈತರೆಲ್ಲ ವೈರಸ್ಸರು ಬಂದು ಏನಂತಲ್ಲ ಸ್ವಲ್ಪ ಇದಾಗ್ಯಾರ. ಈ ಸದ್ಯಕ್ಕೆ ಏನಂತ ಕಲ್ಲಂಗಡಿ ಮಾಡೋರು ಕಡಿಮೆ ಇದಾರ. ಯಾರು ಮಾಡುವ ಆಸಕ್ತಿ ಇದ್ದವ್ರು ಮಾಡಿರಿ. ಕಲ್ಲಂಗಡಿ ನಿಮ್ಗೆ ಭಾರಿ ಸದ್ಯಕ್ಕೆ ಸಕ್ಸಸ್ ಕೊಡ್ತೈತಿ. ಯಾಕಪ್ಪ ಅಂದ್ರೆ ಏನಂತೆ ಈ ಸದ್ಯಕ್ಕೆ ಸ್ವಲ್ಪ ಪ್ಲಾಂಟೇಶನ್ ಕಡಿಮೆ ಇದಾವೆ. ಹೋದ ವರ್ಷ ಏನಾಗಿತ್ತು, ಸ್ವಲ್ಪ ಎಲ್ಲರಿಗೂ ವೈರಸ್ ರೋಗ ಕಾಡಿ ಏನಂತೆ ಈ ಸರಿಯಾಗಿ ಹಚ್ಚೋ ಸ್ವಲ್ಪ ಕಡಿಮೆ ಮಾಡ್ಯಾರ. ಅದರಿಂದ ಮಾಡಿರಿ. ನಮ್ಮಲ್ಲಿ ನೋಡಿ ಇದು ಈಗಾಗಲೇ 15 ದಿವಸ ಸಸಿ ಐತಿ, ಹಚ್ಚಾಕೆ ರೆಡಿ ಆಗೈತಿ ಈಗ. ಇದು ಯಾಕಂದ್ರೆ ತಂಡಿರೋ ಸಂಬಂಧ ಒಂದು 2 ದಿನ ಲೇಟ್ ಆಗತ್ತೆ ಗ್ರೋತ್. ಈಗ ರೂಟ್ ಗೇಟ್ ನೀವು ನೋಡ್ಬೋದು ಹೆಂಗೆ ಬಂದೈತೆ ಅಂತೇಳಿ. ಹಿಂಗೆ ಇನ್ನು ಹೋಗಿ ಹಚ್ಚರ ಈಗ ಏನಂತ ನಿಮ್ಮ ಪ್ಲಾಂಟೇಶನ್ ಭಾರಿ ಮಸ್ತ್ ಕೊಂಡಿರ್ತದೆ. ಇದು ನಿಮ್ಗೆ ಇಳುವರಿನೂ ಚಲೋ ಬರುತ್ತೆ. ಮತ್ತು ಇವಾಗಲೇ ನಿಮ್ದು ಅಗಿ ಚಾಯ್ಸಿಂಗ್ ಒಳಗೆ ಹೆಲ್ದಿ ಆದಂಥ ಅಗಿ ತೊಗೊಂಡು ಪ್ಲಾಂಟೇಶನ್ ಮಾಡೋದು ರೈತರಿಗೆ ಸೂಕ್ತವಾಗಿದೆ. ಈ ಈಗ ನೋಡ್ಬೋದು ನೀವು, ನಾವೆಲ್ಲ ಕಲ್ಲಂಗಡಿಗೆ ಹಾಕಿ 6 ದಿವಸ 7 ದಿವಸ ಈಗ ಇನ್ನೊಂದು 5-6 ದಿನಕ್ಕೆ ರೆಡಿ ಆಗುವಂಥವು ಅದಾವೆ. ಈಗಾಗಲೇ ಮತ್ತು ಹಾಕಿದ್ದೂ ಇದಾವೆ. ಈಗ ಐತೆ ನಮ್ಮ ಕಡೆ ಸ್ಟಾಕ್ ಭಾಳ ಐತಿ. ಆರ್ಡ್ರ್ ಮೇಲೂ ಅದಾವೆ, ಬಟ್ ಹಂಗೆ ಅದೇ ಥರ ರೆಡಿನೂ ಅದಾವೆ. ನೀವು ಈಗ ನಮಗೆ ಆರ್ಡ್ರ್ ಕೊಟ್ರಿಪ್ಪ ಅಂದ್ರೆ ಏನಂತ ನಿಮ್ಗೆ ಸಪ್ಲೈ ಕೊಡ್ತೀವಿ ನಾವು. ಮತ್ತು ಈಗ ನೋಡ್ಬೋದು ನೀವು ಭಾಳ ಐತೆ ಕಲ್ಲಂಗಡಿ ನಮ್ಮ ಕಡೆ. ಯಾಕಪ್ಪ ಅಂದ್ರೆ ರೈತರಿಗೆ ನಮ್ಮ ಮೇಲೆ ವಿಶ್ವಾಸ ಹೋಯ್ತಿ. ಎಲ್ಲರಿಗೆ ಏನಂತಲೇ 1 ನಂಬರ್ ಕ್ವಾಲಿಟಿ ಕೊಡ್ತೀವಿ ನಾವು. ಸಸಿ ನೋಡ್ಬೋದು ನೀವು ಕ್ವಾಲಿಟಿ ಇಲ್ಲಿ ಹೆಂಗೆ ಐತೆ ಹೇಳಿ. ಯಾಕಪ್ಪ ಅಂದ್ರೆ ಈಗಾಗಲೇ ನಮ್ಮ ಕಡೆ ಒಂದು 3 ರಿಂದ 4 ಲಕ್ಷಕ್ಕೆ ಕಲ್ಲಂಗಡಿ ಐತೆ ನಮ್ಮಲ್ಲಿ. ಈಗ ಎಲ್ಲ ರೈತರಿಗೆ ಈಗಾಗಲೇ ಬುಕ್ಕಿಂಗು ಮಾಡ್ಯಾರ ರೈತರ. ಇನ್ನು ಬುಕ್ಕಿಂಗು ಅದಾವ. ಯಾಕಂದರೆ ಮುಂದೆಲ್ಲ ರಂಜಾನ್ದಾಗ ಬರ್ತಾವಂತೇಳಿ
ರಂಜಾನ್ದಾಗ ಬತ್ತಪ್ಪ ರೇಟು ಚಲೋ ಸಿಗ್ತೈತೆ ನಮ್ಮ ರೈತರಿಗೆ. ಯಾಕಂದ್ರೆ ಜಾಸ್ತಿ ಕಪ್ಸತ್ತ ಎಲ್ಲರಿಗೂ. ಮತ್ತು ಇನ್ನು ಬ್ಯಾಸಿಗೆ ಹೆಂಗೆ ಬ್ಯಾಸಿಗೆ ಹಾಕೋದಿಲ್ಲ ಹಂಗೆ ರೋಗಗಳು ಕಡಿಮೆ ತೊಗೋತಾ, ಸ್ಪ್ರೇ ಕಡಿಮೆ ತೊಗೋತಾ ಇದೆ ಕಲ್ಲಂಗಡಿ. ಯಾಕಂದ್ರೆ ಮಳೆಗಾಲದಾಗ ರೇಟ್ ಚಲೋ ಸಿಗ್ತೈತೆ ನಿಮ್ಗೆ ಡಿಸೆಂಬರ್ದಾಗ ಬಂದ್ರೆ. ಆದರೆ ಏನಾಕೈತಿ ಅವಾಗ ಮೇಂಟೆನೆನ್ಸ್ ಜಾಸ್ತಿ ತೊಗೋತೆ. ಈಗ ಏನಾಕೈತಿ ಮೇಂಟೆನೆನ್ಸ ನೀವು ಕಡಿಮೆ ಪ್ರಮಾಣ ಮಾಡ್ರೂ ಇಳುವರಿ ಚಲೋ ಸಿಗತ್ತೆ ನಿಮಗೆ. ಆದ ಕಾರಣ ಏನಂತ ಕಲ್ಲಂಗಡಿ ಈಗ ಮಾಡಿರಿ. ಹಾಂ, ಇದು ಸಿಜೆಂಟಾ ಕಂಪ್ನಿದು ಸಾಹೋ ಅಂತೇಳಿ. ನೀವು ಇದು ಯಾವ್ದು ಹೆಂಗತ್ತಪ್ಪ ಅಂದ್ರೆ ಟೊಮೊಟೊ ಇದು ಭಾರಿ ಫುಲ್ ಬ್ರ್ಯಾಂಡೆಡ್ ವೆರೈಟಿ ಇದೆ. ನೀವು ಸಾವೋ ಅಂತ ತೊಗೊಂಡು ಏನಂತಲ್ಲ ಸಾವೋಣ ಹಾಕ್ಬೇಕು. ನೀವು ಇದು ಸಾವೋ ಅಂತ ತೊಗೊಂಡು ನೀವು ಕನ್ಫರ್ಮ್ ಮಾಡ್ಕೊಂಡು ತೊಗೊಂಡು ಹಾಕ್ಬೇಕು. ಸಾವೋಣ ತೊಗೊಂಡು ಹಚ್ಚಿರಪ್ಪ ಅಂದ್ರೆ ರೈತರಿಗೆ ಒಟ್ಟೆ ಲಾಸ್ ಇಲ್ಲ. ಇದು ಎಷ್ಟು ಬೆಳಿತೈತಪ್ಪ ಅಂದ್ರೆ ನೀವು ಎಷ್ಟು ಮೇಂಟೈನ್ ಮಾಡಿದ್ರೆ ಅಷ್ಟು ಬೆಳಿತೈತಿ. ಒಂದು ಎಕರೆಗೆ 2,000 to 2,500 ತಗೊಂಡು ಬೆಳಿತೈತಿ. ಅದು ಸಾವೋಣ ಕನ್ಫರ್ಮ್ ಮಾಡ್ಕೊಂಡು ಹಾಕೋದ ನೀವೇನಂತಲೇ. ಮತ್ತು ಇದು ಭಾರಿ ಮಸ್ತ್ ಬರ್ತೈತೆ. ಇದು ಸಾವು ಬೇರೆ ವೆರೈಟಿಗೆಲ್ಲ ಕಂಪೇರ್ ಮಾಡಿರಪ್ಪ ಅಂದ್ರೆ ಭಾರಿ ಮಸ್ತ್ ಬರ್ತೈತೆ. ಈಗ ನೋಡ್ಬೋದು ನೀವು ಎಲ್ಲ ಅಗಿ ಹಂಗೆ ಅದಾವತ್ತೇಳಿ ಭಾರಿ. ಮತ್ತು ನಿಮ್ಗೆ ಭಾರಿ 1 ನಂಬರ್ ಅಗಿ ಕೊಡ್ತೀವಿ ನಾವು. ಗ್ರೀನೆಸ ಫುಲ್ ರೂಟ ಎಲ್ಲ ಭಾರಿ 1 ನಂಬರ್ ಕೊಡ್ತೀವಿ ನಾವು. ನಮಸ್ಕಾರ ಎಲ್ಲರಿಗೂ. ನಾವು ಕಾಯಿಪಲ್ಲೆ ಮಾಡಕತ್ತಿ 1 ವರ್ಷ 2 ವರ್ಷ ಆಯಿತು ಮಾಡಕತ್ತಂತೆ. ನಾವು ಮೆಣಸಿನ ಬೆಳೆ ಹೆಚ್ಚು ಮಾಡ್ತಾಯಿದ್ವಿ ಈಗ. ಅದರಿಂದ ಇಲ್ಲಿ ಹಗಿ ಕ್ವಾಲಿಟಿ ಚಲೋ ಇದಾವೆ. ಅದ್ರ ಸಮ ನಾವು ಈ ಪ್ಲಾಟಿಗೆ ವಿಸಿಟ್ ಕೊಟ್ಟಿದ್ವಿ. ಇಲ್ಲಿ ಹಗಿ ಕ್ವಾಲಿಟಿನೂ ಚಲೋ ಅದಾವೆ ಮತ್ತು ಹಗಿ 1 ನಂಬರ್ ಕೊಡ್ತಾರೆ ಅವ್ರು ಮಾಲಕರ. ಅದ್ರ ಸಮ ನಾವು ಹಗಿ ಒಯ್ಯಕ್ಕೆ ಬಂದಿದ್ವಿ. ನಮ್ಮ ಹೆಸರು ಮಹೇಶ್ ಅಂತ, ನಾವಲಿಗಿಂದ ಬಂದಿದ್ದೆ ನಾನು. ನಮ್ಮ ಹೆಸರು ನಾವು ಆಸಂಗಿ ಅಂತ. ಇದು ಬ್ಯಾಸ್ಗಿ ವೆರೈಟಿ ಆದಂಥ ಮೆಣಸಿನ ಹಗಿ ಅಂದರೆ ಸಿಜೆಂಟಾ ಕಂಪ್ನಿದ 108 ಅಂತ ಹಗಿ ಇದೆ. ಅದ್ರ ಸಂಬಂಧ ಇದು ಹೆಚ್ಚು ಇಳುವರಿ ಬೀಳ್ತದೆ. ಅದ್ರ ಸಂಬಂಧ ನಾವು ಹಗಿ ಒಯ್ಯಕ್ಕೆ ಬಂದಿದ್ವಿ. ಚಿಲ್ಲಿ ಅಂದ್ರೆ ನಿಮ್ಗೆ ಈಗ ಬ್ಯಾಸಿಗೆ ಸ್ಟಾರ್ಟ್ ಆಯ್ತು. ಬ್ಯಾಸಿಗೆ ಹೆಂಗೆ ಆಕೈತಪ್ಪ ಅಂದ್ರೆ ನೀವು ಮಲ್ಚಿಂಗ್ದಾಗ ಹಚ್ಚಿರಪ್ಪ ಅಂದ್ರೆ ಅದು ಒಮ್ಗಿಲ್ ನರ್ಸರಿಯಿಂದ ಮಲ್ಚಿಂಗ್ದಾಗ ಹಾಕಿದಪ್ಪ ಅಂದ್ರೆ ಸುಡ್ತೈತಿ. ಸುಟ್ಟ ರೈತರಿಗೆ ಏನು ಮಾಡ್ತೀವಿ ಒಪ್ಪರ್ ಬರ್ನ್ ಆತಪ್ಪ ಅಂದ್ರೆ ಅದು ಸರಿಯಾಗಿ ಇಳುವರಿ ಬರೋಂಗಿಲ್ಲ. ಯಾಕಪ್ಪ ಅಂದ್ರೆ ನಮ್ಮ ನರ ಹೆಂಗೆ ಕಟ್ಟಾದ್ರೆ ರಕ್ತ ಸರಿಯಾಗಿ ಸಪ್ಲೈ ಆಗಲ್ಲ. ಆ ಥರ ಆಗಿಬಿಡುತ್ತೆ ಗಿಡಕ್ಕೆ. ನಾವು ಹೊರಗೆ 2 to 4 ದಿನ ಹೊರಗೆ ಹಿಂಗೆ ಹಾರ್ಡಿಂಗ್ ಮಾಡಿ ಕೊಟ್ಟಪ್ಪ ಅಂದ್ರೆ ಏನಾಕೈತಪ್ಪ ಅಂದ್ರೆ ರೈತರಿಗೆ ಅಲ್ಲಿ ಹೋಗಿ ಅಗಿ ಸುಡಂಗಿಲ್ಲ. ಮಲ್ಚಿಂಗ್ ಒಳಗೆ ಭಾರಿ 1 ನಂಬರ್ ಕೊಂಡಿರುತ್ತೆ. ಮತ್ತು ಅದರಿಂದ ರೈತರಿಂದ ಏನೂ ತೊಂದರೆ ಪ್ರಾಬ್ಲಮ್ ಅನುಭವಿಸಂಗಿಲ್ಲ ರೈತರು. ಭಾರಿ 1 ನಂಬರ್ ಆಗುತ್ತೆ ಅದು. ಅದ್ರ ಕಾರಣ ನಾವು ಏನಂತೀವಿ 1 2 to 4 ದಿನವೂ ಬಿಸಿಲು ಯಾವ ಥರ ಇರುತ್ತೆ ಆ ಥರ. ಬಿಸಿಲು ಕಡಿಮೆ ಇತ್ತು ಅಂದ್ರೆ 2 ದಿನ ಇಟ್ಟು ಕೊಡ್ತೀವಿ. ಬಿಸಿಲು ಜಾಸ್ತಿ ಇತ್ತಪ್ಪ ಅಂದ್ರೆ 4-5 ದಿನ ಬಿಸಿಲಾಗಿಟ್ಟು ಹಾರ್ಡಿಂಗ್ ಮಾಡಿ ರೈತರಿಗೆ ಕೊಡ್ತೀವಿ ನಾವು ಸಸಿ. ಈಗ ಕಬ್ಬು ಹಚ್ಚೋದು ಭಾಳ ಇಂಪಾರ್ಟೆಂಟ್. ವೆಜಿಟೇಬಲ್ ಅಂದ್ರೆ ಹೆಂಗಿರತ್ತೆ, ನಾವು 3 ತಿಂಗಳಿಗೆ 2 ತಿಂಗಳಿಗೆ ಒಂದು ಬೆಳೆ ಚೇಂಜ್ ಮಾಡ್ತೀವಿ. ಒಂದು ಸಾರಿ ಕಬ್ಬು ಹಾಕಿದಪ್ಪ ಅಂದ್ರೆ ಏನಾಕೈತೆ ಅಂದ್ರೆ ನಾವು 2 ಕೋಲಿ 3 ಕೋಲಿ 4 ಕೋಲಿ ಈ ಥರ ತೆಗಿತಿರ್ತೀವಿ. ಅದ್ರಾಗ ನಾವು ಬೀಜ ಚಾಯ್ಸ್ ಮಾಡೋದು ಭಾಳ ಇಂಪಾರ್ಟೆಂಟ್. ಅದ್ರಾಗ ನೀವು ನೋಡ್ಬೋದು ಇಲ್ಲಿ ಇದು ಮೇರೆ 86-032 ಅಂತೇಳಿ ಕಬ್ಬ ಕಟ್ ಮಾಡತ್ತಾರ. ಗಣಿಕೆ ಯಾವ ಥರ ಓದಿರುತ್ತೆ. ನಾವು ಯಾರಪ್ಪ ಅಂದ್ರೆ ಬೀಜದಂಗೆ ಬೆಳೆ ಅಂದಾರೆ. ಇದು ಯಾವ ಥರ ಬೀಜ ಇರುತ್ತೆ ಆ ಥರ ನಿಮ್ಗೆ ಮುಂದೆ ಅಲ್ಲಿ ಬೆಳೆ ಬರುತ್ತೆ. ಈ ಎಲ್ಲೇ ನಾವು ಎಂತಾದ್ರೂ ಸುಮಾರು ಕಬ್ಬು ಹಾಕಿ ನೀವು 10 ಚೀಲ ಗೊಬ್ಬರ ಹಾಕಿರೋ ಬೆಳೆಯಲ್ಲ. ಅದು ನೀವು ಕರೆಕ್ಟ್ ಬೀಜ ಚಾಯ್ಸ್ ಮಾಡಿರಪ್ಪ ಅಂದ್ರೆ ಈ ಥರ ಓದಿರೋದು ಕಬ್ಬು ಪಿಂಡ್ ಆಗಿರೋದನ್ನು ನೀವು ಲವಣಿ ಮಾಡಿರಪ್ಪ ಅಂದ್ರೆ ನಾಳೆ ಕಬ್ಬು ಅದೇ ಥರನ ಬೆಳೀತಿತ್ತು. ಅದು ಅದೇ ಥರ ಬೆಳೆದ್ರಿಂದ ನೀವು ಏನೈತಿ ಈಗ 1 ನಂಬರ್ ಕಬ್ಬನ್ನು ಚಾಯ್ಸ್ ಮಾಡ್ಬೇಕು ನೀವು ಆಗಲೇ ಹಚ್ಚೋ ಮುಂದೆ. ನಾವು ಸಸಿ ಮಾಡೋಕೆ ಈಗ 1 ನಂಬರ್ ಕಬ್ಬ ಚಾಯ್ಸೇ ಮಾಡ್ತೀವಿ. ಅಂದ್ಬಿಟ್ರೆ ಬೇರೆ ಕಬ್ಬ ನಾವು ಚಾಯ್ಸೇ ಮಾಡೋದಿಲ್ಲ. ಇದು 265 ವೆರೈಟಿ ಐತೆ. ನೀವು ನೋಡ್ಬೋದು. ಇದು ಈಗಾಗಲೇ ಒಂದು ಏನಂತಿದ 20 ದಿವಸದಾಗೆ ಐತೆ. ಅದು ಇನ್ನೂ 10 to 15 ದಿನ ಬೇಕಿದೆ. ಯಾಕಪ್ಪ ಅಂತ ಥಂಡಿರೋದ್ರಿಂದ ಏನೈತಿ 30 to 35 ದಿನಕ್ಕೆ ಸಸ್ಯ ಬರುತ್ತೆ ಈಗ. ಮತ್ತು ಈಗೆಲ್ಲ ನೋಡ್ಬೋದು ನೀವು ಇವೆಲ್ಲ ಕಬ್ಬಿನಾಗಿನ ಅದಾವೆ. ಈಗ ಏನು ಹಿಂಗೆ ಎಲ್ಲ ಅದಾವೆ ಎಲ್ಲ ಥರ. ಈಗ SNK ಐತಿ 13374, 86-032 ಐತಿ, 265 ಐತಿ, 10,001 ಐತಿ. ಇವೆಲ್ಲ ಈಗ ಹಾಕಿವಿ. ಈಗೆಲ್ಲ ಇನ್ನೊಂದು 10-12 ದಿನಕ್ಕೆ ಇವೆಲ್ಲ ಕೊಡಕ್ಕೆ ಬರ್ತಾವೆ. ನೀವು ಬುಕ್ಕಿಂಗ್ ಮಾಡಿರಪ್ಪ ಅಂದ್ರೆ ನೀವು ಎಲ್ಲರಿಗೂ ನಾವು ಕೊಡೋಕೇನು ತೊಂದರೆ ಇಲ್ಲ. ಎಲ್ಲ ರೆಡಿ ಆಗ. ಒಂದು ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತೇಳಿ ಅನ್ಕೊತೀನಿ ರೀ. ನನ್ನ ಚಾನಲ್ ಯಾರು ಹೊಸ ನೋಡತ್ತಿರೋರು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಕಡೆ ರೈತರಿಗೆ ಸಂಬಂಧಪಟ್ಟಂಥ ಮಾಹಿತಿಗಳು ಇತ್ತು ಅಂದರೆ ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ್ರಿ.